ಒಂದು ಸುಂದರ ಹಸಿರು ಕಾಡಿನಲ್ಲಿ ಪೊಪ್ಪು ಎಂಬ ಪುಟ್ಟ ಕರಡಿ ವಾಸಿಸುತ್ತಿತ್ತು. ಅವನಿಗೆ ಜೇನು ತುಂಬಾ ಇಷ್ಟವಾಗಿತ್ತು. ಒಂದು ದಿನ ಪೊಪ್ಪು ಕಾಡಿನಲ್ಲಿ ತಿರುಗುತ್ತಿರಲು ಮರದ ಕೆಳಗೆ ಹೊಳೆಯುತ್ತಿರುವ ಬಂಗಾರದ ಕುಂಭ ಕಾಣಿಸಿತು. ಅಯ್ಯೋ, ಇದು ಮಾಯಾ ಜೇನು ಇರಬೇಕು ಎಂದು ಪೊಪ್ಪು ಆಶ್ಚರ್ಯಪಟ್ಟಿತು. ಪೊಪ್ಪು ಒಂದು ಹನಿ ಜೇನು ರುಚಿ ನೋಡಿದ ತಕ್ಷಣ ಅವನು ನಡೆದ ಜಾಗದಲ್ಲೆಲ್ಲ ಸುಂದರ ಹೂಗಳು ಅರಳಲು ಶುರುವಾದವು. ಪೊಪ್ಪು ಖುಷಿಯಿಂದ ಕುಣಿಯುತ್ತಾ ಕಾಡಿನಲ್ಲಿ ಓಡಾಡಿತು. ಆದರೆ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಹಕ್ಕಿ ದುಃಖದಿಂದ ಅಳುತ್ತಿತ್ತು. ಗಾಳಿ ಬೀಸಿ ಅದರ ಗೂಡು ಕೆಳಗೆ ಬಿದ್ದಿತ್ತು. ಅಳಬೇಡ ಸ್ನೇಹಿತ, ನಾನು ಸಹಾಯ ಮಾಡ್ತೀನಿ ಎಂದು ಪೊಪ್ಪು ಹೇಳಿತು. ಮಾಯಾ ಜೇನಿನ ಸಹಾಯದಿಂದ ಪೊಪ್ಪು ಒಂದು ದೊಡ್ಡ ಬಲವಾದ ಮರ ಬೆಳೆಸಿತು. ಹಕ್ಕಿ ಹೊಸ ಗೂಡು ಕಟ್ಟಿಕೊಂಡು ತುಂಬ ಖುಷಿಪಟ್ಟಿತು. ಆ ರಾತ್ರಿ ಕಾಡು ಸಂತೋಷದಿಂದ ಮಿನುಗುತ್ತಿತ್ತು. ಆ ದಿನದಿಂದ ಪೊಪ್ಪು ಎಲ್ಲರಿಗೂ ಸಹಾಯ ಮಾಡುವ ಒಳ್ಳೆಯ ಕರಡಿಯಾಯಿತು.